ನೋಡಿ ಮಧ್ಯಾಹ್ನ ಊಟ ಈ ಥರ ಇರುತ್ತೆ. ಯಾರು ಏನೇ ಅಂದ್ಕೊಳ್ಳಿ ಗುರು, ನನಗೆ ಸ್ಪೂನಲ್ಲಿಗಿಂತ ಕೈಯಲ್ಲಿ ತಿಂದ್ರೇ ನೆಮ್ಮದಿಯಾಗಿ ತಿಂದೆ. 252 ಕ್ಯಾಲೋರೀಸ್ ಬರ್ನ್ ಆಗಿದೆ. ನೀವು ಎಷ್ಟು ನೀರು ಕುಡಿತೀರಾ ಅಷ್ಟೇ ಸೌಂದರ್ಯವಾಗಿರ್ತೀರ, ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ. ಸಾಫೆಸ್ಟ್ ಸೋಯಾ ಮಿಲ್ಕ್, ಅದರಲ್ಲಿ ಚಾಕ್ಲೇಟ್ ಫ್ಲೇವರ್ನೇ ತಗೊಳ್ಳಿ, ಬೇರೆ ಫ್ಲೇವರ್ ನನಗೊಂಥರ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇವತ್ತು ವಿಡಿಯೋ ಏನಪ್ಪ ಅಂತಂದರೆ, ನಾನು ಅವಾಗಲೇ ವೆಯ್ಟ್ ಗೇನ್ ವಿಡಿಯೋ ಮಾಡಿದ್ದೆ. ಇವಾಗಿನ ಪರಿಸ್ಥಿತಿ, ಇವಾಗಿನ ಸಿಚುವೇಶನ್ಗೆ ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ. ಏಕೆಂದರೆ ಇಲ್ಲಿ ಡಬಲ್ ಚಿನ್ ಬಂದ್ಬಿಡಿದೆ. ನನಗೆ ಫುಲ್ ಬಾಡಿ ಎಲ್ಲ ದಪ್ಪ ಆದರೂ ಓಕೆ, ಬಟ್ ಡಬಲ್ ಚಿನ್ ಬಂದರೆ ನಿಜವಾಗ್ಲೂ ನಂಗೆ ಆಗಲ್ಲ. ಸೊ ನಾನು ಇವತ್ತಿಂದ ವೆಯ್ಟ್ ಲಾಸ್ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಜೊತೆ ನಿಮಗೂ ತೋರಿಸ್ತೀನಿ ನಾನು ಏನೇನು ಮಾಡ್ತೀನಿ, ಅಂದರೆ ಬೆಳಗ್ಗೆಯಿಂದ ನೈಟ್ ಮಲ್ಕೊಳ್ಳೋವರೆಗೂ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ. ನಾನು 8:30 ಎದ್ದು ನಾಯಿ ಕರ್ಕೊಂಡೋಗಿ ಸ್ವಲ್ಪ ಫ್ರೆಶ್ ಅಪ್ ಆದೆ. ಈಗ ಆಲ್ರೆಡಿ 9:22 ಟೈಮ್. ಸೊ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಎದ್ದ ತಕ್ಷಣ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ನಾನು ಆಲ್ರೆಡಿ ನೋಡಿ ನೀರನ್ನ ಮಾಮೂಲಿ ಫುಲ್ಲು ನನಗೆ ಕೊತ ಅಂತ ಕುದಿಯುತ್ತಲ್ಲ, ಫಿಲ್ಟರ್ ನೀರು ಕುಡಿದ್ರೂ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಫುಲ್ ಕೊತ ಅಂತ ಕುದಿಸೇ ಕುಡಿಯೋದು. ಸೊ ಆ ಒಂದು ಗ್ಲಾಸ್ಗೆ ನಾನು ಏನು ಹಾಕ್ತೀನಿ ಗೊತ್ತಾ, ಎಲ್ರಿಗೂ ಗೊತ್ತಿರುತ್ತೆ ಬೆಟ್ಟದ ನಲ್ಲಿಕಾಯಿ ಅಂದರೆ ಏನು ಅಂತ. ಸೊ ಬೆಟ್ಟದ ನಲ್ಲಿಕಾಯಿನ ಚೆನ್ನಾಗಿ ಸ್ಮಾಲ್ ಅದೊಂದೇ ಚೆನ್ನಾಗಿ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಅದ್ರನ್ನ ನಾನೇನು ರಸ ತೆಗಿಯೋದು ಏನೂ ಮಾಡಲ್ಲ, ಹಂಗೇನೆ ಹಾಕ್ತೀನಿ. ಯಾಕೆಂದರೆ ನಾವು ಹಾಗೆ ಇದ್ರೆ ಬೆಟ್ಟದ ನಲ್ಲಿಕಾಯಿ ತಿಂತೀವಿ ತಾನೆ, ಅದಕ್ಕೆ ನೋಡಿ ಈ ಥರ ಇದು ತುಂಬ ಚಿಕ್ಕ ಅಲ್ವಾ, ಅದಕ್ಕೆ ಈ ಥರ 4 ಪೀಸ್ನ ಹಾಕೊತೀನಿ. ಹಾಕಿ ನೆಕ್ಸ್ಟ್ ಇಲ್ಲಿ ಕುದಿಯೋ ಥರ ನೀರು ಅದನ್ನ ಇಲ್ಲಿಗೆ ಹಾಕ್ಬೇಕು. ಸೊ ಈ ನೀರು ಕುದಿಯೋವರೆಗೂ ನಮ್ಗಿನ್ನ ಟೈಮ್ ಇದೆ ಅಲ್ವಾ, ಅಲ್ಲಿವರೆಗೂ ಏನು ಮಾಡ್ಕೋತೀನಿ ಅಂತ ತೋರಿಸ್ತೀನಿ, ಬನ್ನಿ. ನೀವೇನಾದ್ರೂ ಜೆಪ್ಟೋ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಈ ಒಂದು ಮಿಲ್ಕ್ನ ತಗೊಳ್ಳಿ, ಇದು ಸಾಫೆಸ್ಟ್ ಸೋಯಾ ಮಿಲ್ಕ್, ಅದರಲ್ಲಿ ಚಾಕ್ಲೇಟ್ ಫ್ಲೇವರ್ನೇ ತಗೊಳ್ಳಿ, ಬೇರೆ ಫ್ಲೇವರ್ ನನಗೊಂಥರ ಇಸ್ ಲೈಕ್ ವ್ಯಾಕ್ ಥರ. ಸೊ ಹಾಗಾಗಿ ನಾನು ಸೋಯಾ ಮಿಲ್ಕ್ ಈಗ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಈ ಥರದೊಂದು ಬೌಲ್ ಇರುತ್ತೆ, ಆ ಬೌಲ್ನ ತಗೊಂಡು ಹಾಕೋಕ್ಕೂ ಮುಂಚೆ ಬಿಫೋರ್ ಇದನ್ನ ಚೆನ್ನಾಗಿ ಶೇಕ್ ಮಾಡಿ ನೋಡಿ, ನಿಮ್ಗೆ ಎಷ್ಟು ಬೇಕಷ್ಟು ಗುರು. ನಾನು ಇಷ್ಟು ಹಾಕೊತೀನಿ, ಅಂದರೆ ಇದ್ರಲ್ಲಿ 1/4 ಭಾಗ ಇದು ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡ್ತೀನಿ, ಓಟ್ಸ್ ಹಾಕೊತೀನಿ. ಸೊ ಓಟ್ಸ್ ಇಲ್ಲಿದೆ. ನನಗೆ ಓಟ್ಸ್ ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗಲ್ಲ, ಅದಕ್ಕೆ ನಾನು ಈ ಥರದೊಂದು ಸ್ಪೂನ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ಸ್ಪೂನಲ್ಲಿ ಕರೆಕ್ಟಾಗಿ ನೋಡಿ 1 2 3 ಸ್ಪೂನ್ ಹಾಕ್ತೀನಿ ನಾನು ಅಷ್ಟೇ. ಹಾಕ್ಬಿಟ್ಟು ಏನು ಮಾಡಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ನೋಡಿ ಈ ಥರ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡಿದಾಗ ಸ್ವಲ್ಪ ಅದು ಲೈಕ್ ರಸ ಥರ ಇರಬೇಕು, ಕೇಳಿ, ಆವಾಗಲೇ ಚೆನ್ನಾಗಿ ನೆನೆಯುತ್ತೆ. ಮಿನಿಮಮ್ ಇದನ್ನ ನೀವು 2 to 3 hours ನೆನೆಸಿಡಿ. ನೈಟೆಲ್ಲ ನೆನೆಸಿಟ್ಟು ತಿಂದ್ರೂ ತುಂಬ ಒಳ್ಳೆಯದು. ನಿಜ ನಾನು ನಿಮ್ಗೊಂದು ಹೇಳಬೇಕು, ನಾನು ನಿಮಗೋಸ್ಕರ ತೋರ್ಸೋಕ್ಕೆ ಅಂತ ನಾನು ಇವಾಗ ಇದನ್ನ ಮಾಡಿದ್ದು. ನಾನು ಆಲ್ರೆಡಿ ಎದ್ದ ತಕ್ಷಣನೇ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ನೋಡಿ, ಇದು ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಇದನ್ನ ಫ್ರಿಡ್ಜ್ಗೆ ಇಡ್ತೀನಿ. ಇವಾಗ ನಾನು ನಿಮಗೆ ತೋರ್ಸೋಣ ಅಂತ ಹೇಳಿ ಮತ್ತೆ ಹಾಕ್ಕೊಂಡಿದ್ದು. ಎಲ್ಲಪ್ಪ ಇಡೋದು, ಇಷ್ಟು ಮಾಡಬೇಕು. ಚೆನ್ನಾಗಿ ತಿಂದು ವೆಯ್ಟ್ ಗೇನ್ ಆಗ್ಬಿಡ್ತೀವಿ. ಇವಾಗ ಈ ಥರ ಎಲ್ಲ ಕಷ್ಟಪಡ್ತೀವಿ ನಾವು. ನೀರು ನೋಡಿ ಈ ಥರ ಫುಲ್ಲು ಗುಳ್ಳೆ ಬಬಲ್ಸ್ ಬರಬೇಕು, ಅದನ್ನು ಎತ್ತಿ ಈಗ ಹಾಕ್ಬೇಕು. ಆಯ್ತಾ, ಹಾಕಾದ್ಮೇಲೆ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡಿ.
ನೋಡಿ ಗೊತ್ತಾಗುತ್ತೆ ಫ್ಲೇವರ್ ಎಲ್ಲ ಹೆಂಗ್ ಬರ್ತೈತೆ ಮೇಲೆ. ಬಟ್ ಒಂದು ಚೂರು ಕಹಿ ಅನ್ಸುತ್ತೆ ನಿಮಗೆ ಸ್ಟಾರ್ಟಿಂಗ್ ಡೇಸ್, ಅದಾದ್ಮೇಲೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಸೇಮ್ ಬೆಟ್ಟನಲ್ಲಿಗೆ ತಿನ್ನಂಗೆ ಫೀಲ್ ಆಗುತ್ತೆ ಗೊತ್ತಾ. ಇದೆಲ್ಲ ತುಂಬ ಒಳ್ಳೆಯದು ನಿಮ್ಮ ಸ್ಕಿನ್ನಿಗೆ, ಹೇರಿಗೆ. ಬಟ್ ನನ್ನ ಬಿಡಿ, ಏನೇ ಏರ್ಕೆ ಎಷ್ಟು ಟೆನ್ಷನ್ ಏನು ಮಾಡಿದ್ರು ನನ್ನ ಫುಲ್ಲು ಏರ್ ಫಾಲ್ ಆಗಿಬಿಡಿ ನೋಡಿ. ಇಷ್ಟೇ, ತುಂಬ ಏರ್ ಫಾಲ್ ಆಗೋಯ್ತು ವಯಸ್ಸು. ತುಂಬ ಚೆನ್ನಾಗೈತೆ. ಬಟ್ ಟಿವಿ ಸುಟ್ಟ ಎಲ್ಲ ಫುಲ್ಲು ಕುಡ್ದಾದ್ಮೇಲೆ ನೆಕ್ಸ್ಟ್ ಬೇರೆ. ಗೈಸ್, ನಾನು ಬ್ರೇಕ್ಫಾಸ್ಟಿಗೆ ತಿನ್ನೋಂಥದ್ದು 2 ಕ್ಯಾರೆಟು ಮತ್ತು 1 ಗಿಡ್ಡೆಕೋಸು ಆಯಿತಾ. ಫಸ್ಟು ಅದನ್ನ ನೀಟಾಗಿ ಇದು ಮಾಡ್ಕೊಳ್ಳಿ. ನಾನು ಅಲ್ಲೇ ಒಂಚೂರು ಮಾಡ್ಕೊಂಡಿದ್ದೆ ನೋಡಿ, ಈ ಥರ ಮಾಡ್ಕೊಳ್ಳಿ, ನೀಟಾಗಿ ಮಾಡ್ಕೊಳ್ಳಿ. ನೀವು 2 ಗೆಡ್ಡೆಕೋಸು ತೊಗೊತೀವಿ, 1 ಕ್ಯಾರೆಟ್ ತೊಗೋತೀವಿ ಅಂದರೂ ಓಕೆ. ಇಲ್ಲ 2 ಕ್ಯಾರೆಟ್ ತಿಂತೀನಿ, 2 ಗೆಡ್ಡೆಕೋಸು ತಿಂತೀನಿ, ತುಂಬ ಒಳ್ಳೆಯದು ಗೊತ್ತಲ್ವಾ. ರಾ ವೆಜಿಟೇಬಲ್ಸ್ ತಿಂದರೆ ಎಷ್ಟು ಒಳ್ಳೆಯದು ಅಂತ. ಸೊಪ್ಪು ಎಲ್ಲ ತಿನ್ನಿ, ಚೆನ್ನಾಗಿ ಮಾಡಿ. ನಾನು ನೆಕ್ಸ್ಟ್ ಮಂತು ಔಟ್ ಆಫ್ ಕಂಟ್ರಿ ಟ್ರಿಪ್ಗೆ ಹೋಗಬೇಕು. ಅಟ್ಲೀಸ್ಟ್ ಯಾವ್ದಾರ ನಾರ್ಮಲ್ ಟ್ರಿಪ್ಗೆ ಹೋದ್ರೂ ನಾವು ಕರೆಕ್ಟಾಗಿ ಡ್ರೆಸ್ ಹಾಕ್ಕೊಬೇಕಲ್ವಾ. ಸ್ವಲ್ಪ ಹೊಟ್ಟೆ ಎಲ್ಲ ಡುಮ್ಮ ಆಗಿಬಿಟ್ಟಿದೆ ನಮ್ಮದು. ವಿಡಿಯೋದಲ್ಲಿ ಗೊತ್ತಾಗ್ತಿದೆಯಲ್ಲ ನಿಮಗೆ ನೋಡಿದ್ರೇ, ಅರ್ಥ ಆಯ್ತಾ. ಅದಕ್ಕೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಮೊನ್ನೆಯಿಂದನೇ ಮಾಡಿದ್ದೀನಿ, ಆದರೂ ಒಂಚೂರು ತಿಂದ್ಬಿಡೋದು, ಅದು ಮಾಡೋದು. ಇವೆಲ್ಲ ಬಟ್ಟೆ ಏನು ಅಂತ ನೋಡ್ತಾ ಇದ್ದೀರಾ. ಇಷ್ಟು ಬಟ್ಟೆನೂ ಸ್ಟಿಚ್ ಹಾಕ್ಸೋಕೆ ಕೊಟ್ಟಿದ್ದೆ, ಅಂದರೆ ಆಲ್ಟ್ರೇಷನ್ ಮಾಡೋಕ್ಕೆ ಕೊಟ್ಟಿದ್ದೆ. ಹಾಗೆ ಮತ್ತು ಇದನ್ನು ಈ ಗೆಡ್ಡೆಗೋಸಿದ್ದೀನ ಅದನ್ನು ಹಂಗೆ ತಿನ್ಬಿಡ್ಬೇಡಿ ನೀವು. ಈ ಥರ ಎಲ್ಲ ಸಿಪ್ಪೆ ನೀಟಾಗಿ ತೆಗೀರಿ, ಅರ್ಥ ಆಯ್ತಾ. ಮತ್ತು ನಾನು ಎಲ್ಲ ವೀಡಿಯೋದಲ್ಲೂ ನೆನಪಿಸ್ತಾ ಇರ್ತೀನಿ ನಿಮಗೆ. ಈ ಥರದೊಂದು ಬಾಟ್ಲು ತೊಗೊಳ್ಳಿ. ಮೀಶೋದಲ್ಲಿ ಸಿಗುತ್ತೆ, ಅಮೆಝಾನಲ್ಲಿ ಸಿಗುತ್ತೆ, ಮಿಂತ್ರದಲ್ಲಿ ಸಿಗುತ್ತೆ, ಎಲ್ಲ ಕಡೆ, ಫ್ಲಿಪ್ಕಾರ್ಟಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ. ಈ ಥರ ಬಾಟ್ಲು ತೊಗೊಳ್ಳಿ. 2 ಲೀಟ್ರು ಇರೋದು ಬಾಟ್ಲು, ದಿನಕ್ಕೆ 2 ಬಾಟ್ಲು ಕುಡೀರಿ. 4 ಲೀಟ್ರು ಕುಡಿಲೇಬೇಕು, ಅರ್ಥ ಆಯ್ತಾ. ಎಲ್ಲ ಚೆನ್ನಾಗಿ ಸಿಪ್ಪೆ ತಗೊಳ್ಳಿ. ನೀವು ಎಷ್ಟು ನೀರು ಕುಡಿತೀರಾ ಅಷ್ಟೇ ಸೌಂದರ್ಯವಾಗಿರ್ತೀರ, ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು. ಅದೆಲ್ಲ ಏನು ಡಾಕ್ಟ್ರೇ ಹೇಳಬೇಕು ಅದೇನು ಹೇಳ್ತಾರಲ್ಲ, ಶಂಕುದಿಂದ ಬಂದ್ರೇ ತೀರ್ಥ, ಹಂಗೆಲ್ಲ ಏನಿಲ್ಲ. ನೀವು ಇದೆಲ್ಲ ಚಿಕ್ಕ ಸ್ಮಾಲ್ ಥಿಂಗ್ಸ್ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ನೀವು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ನೀರು ಕುಡೀರಿ, ಚೆನ್ನಾಗಿ ಕುಡೀರಿ, ಚೆನ್ನಾಗಿ ಊಟ ಮಾಡಿ, ಆರೋಗ್ಯಕರವಾಗಿರ್ತೀರಾ. ಆಮೇಲೆ ನನಗೆ ದಪ್ಪ ಆಗ್ತೀರಾ ಅಂತಂದರೆ ಸ್ವಲ್ಪ ಡಯಟ್ ಸ್ಟಾರ್ಟ್ ಮಾಡಿ. ಮತ್ತು ಒಂದು ದಿನಕ್ಕೆ ಮಿನಿಮಮ್ ಅಂದರೂ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ. ವಾಕ್ ಮಾಡಿದಷ್ಟು ಒಳ್ಳೆಯದು. ನಾನು 1 ವರ್ಷದ ಮೇಲೆ 6 ತಿಂಗಳಾಗೈತೆ. ನಾನು ಯಾವಾಗ ಇದಕ್ಕೆ ಹೋಗಿದ್ದೆ, 1 ವರ್ಷ ಕರೆಕ್ಟು. ನನ್ನ ಬರ್ಡೇಗೆ ನಾನು ಕರೆಕ್ಟಾಗಿ ಈ ತಿಂಗಳಲ್ಲಿ ಜಿಮ್ ಬಿಟ್ಟಿದ್ದು. ನಾನು 1 ವರ್ಷ ಆಯಿತು ಜಿಮ್ ಬಿಟ್ಟು. ನಾನು ಉಣ್ಣೋದು ತಿನ್ನೋದು ಮಲಗೋದು ಅಷ್ಟೇ. ವಾಕು ಕೂಡ ನಾನು ಮಾಡ್ತಾಯಿಲ್ಲ ಗೈಸ್. ಯಪ್ಪ, ಐ ಫೀಲ್ ನನ್ನ ಮೇಲೆ ನನಗೆ ಒಂಥರ ಅಸಹ್ಯ ಫೀಲ್ ಬಂದ್ಬಿಟ್ಟು, ಇದೇನು ಇಷ್ಟಪ್ಪ ಆಗ್ತಿದ್ದೀನಿ. ಮೊನ್ನೆ ಒಂದು ರೀಲ್ಸ್ ಮಾಡಿದ್ದೆ, ಅದರಲ್ಲಿ ಸ್ಯಾರಿ ಹಾಕ್ಕೊಂಡಿದ್ದೆ, ಹೊಟ್ಟೆ ದಪ್ಪ ಕಾಣಿತ್ತು. ಅದಕ್ಕೆ ಇದು ಡಸ್ಟ್ಬಿನ್ ಹಾಕೊಂಡು ಬರ್ತೀನಿ, ಹೆಂಗೆ ಕಟ್ ಮಾಡಬೇಕು ಅಂತ ತೋರಿಸಿ. ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ರೌಂಡ್ ಶೇಪಲ್ಲೆಲ್ಲ ಇದ್ರೆ ಚೆನ್ನಾಗಿರಲ್ಲ. ಸೊ ಈ ಥರ ನಾನು ಕಟ್ ಮಾಡ್ಕೊತೀನಿ ಅಷ್ಟೇ. ಒಂದರಲ್ಲಿ ಈ ಥರ 4 ಪೀಸ್ ಕಟ್ ಮಾಡ್ಕೊತೀನಿ. ಈ ಥರ ಇದನ್ನ ಯಾವ ಥರ ಮಾಡ್ತೀವಿ ಗೊತ್ತಾ, ನಾವು ಈರುಳ್ಳಿ ಕಟ್ ಮಾಡ್ತೀವಲ್ಲ ಆ ಥರ, ಬಟ್ ಸ್ವಲ್ಪ ದಪ್ಪ ಮಾಡ್ಕೊತೀನಿ. ನಾನು ಗೊತ್ತಾಗಲಿಲ್ಲ, ಒಂಚೂರು ಬಲ್ತೋಗಿರುತ್ತೆ ಅಂದ್ಬಿಟ್ಟಿದ್ದೀನಿ. ಇದು ಎಳ್ಸ್ ತಗೊಳ್ಳಿ, ತುಂಬ ಚಿಕ್ಕ ಇರುತ್ತಲ್ಲ ಆ ಥರ ತಗೊಳ್ಳಿ. ಚೂರು ತಿಂದು ನೋಡ್ತೀನಿ ಇರು, ಹೆಂಗಾಯ್ತು ನೋಡ್ತೀನಿ. ಚೆನ್ನಾಗೈತೆ, ಬಟ್ ಒಳಗಡೆ ಒಂಚೂರು ಬೆಂಡಾಗೈತೆ, ಏನು ಮಾಡೋಕ್ಕಲ್ಲ. ಹೌದು, ಹಂಗೂ ಹೇಳಿದ್ರು ನಮ್ಮ ಪಕ್ಕದ ಮನೆ ಅಕ್ಕ, ಬೆಣ್ಣೆ ತಗೊತಾ ಇದೆಯಾ ನೀನು, ಬೆಣ್ಣೆ ತಗೊಬೇಡ ಅಂತ. ಎಲ್ಲಿ
ಮಾತು ಕೇಳಬೇಕಲ್ಲ. ಸೊ ಈ ಥರ ಕಟ್ ಮಾಡ್ಕೊಳ್ಳಿ ಗೈಸ್, ಈ ಥರ ಸ್ಲೈಸ್ ಮಾಡ್ಕೊಳ್ಳಿ. ಸೊ ಇಷ್ಟು ತಿಂತೀನಿ ಫಸ್ಟು. ಇದಾದಮೇಲೆ ಇದು ಇಷ್ಟೇ ಬ್ರೇಕ್ಫಾಸ್ಟ್ಗಲ್ಲ, ಇಷ್ಟಾದಮೇಲೆ ಇನ್ನೊಂದು ಆ್ಯಡ್ ಮಾಡ್ತೀನಿ ಅಲ್ವಾ. ಒಟ್ಟಿನಲ್ಲಿ ಇದೆಲ್ಲ ಕಟ್ ಮಾಡಾದ್ಮೇಲೆ ಬ್ರೇಕ್ಫಾಸ್ಟ್ಗೆ ಟೋಟಲಿ ಏನು ತಿಂತೀನಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೆಂದೈತೆ. ಈ ಥರ ಆಗಬೇಕಿದು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಸ್ಟಾರ್ಟಿಂಗ್ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಚಾಕ್ಲೇಟ್ ಫ್ಲೇವರ್ ಅಲ್ವಾ, ನನಗಂದ್ರೆ ಸಕ್ಕತ್ತು ಇಷ್ಟ ಆಗುತ್ತೆ. ಸೊ ಇಷ್ಟು ನಾನು ಬ್ರೇಕ್ಫಾಸ್ಟ್ ಅಷ್ಟೇ, ಇನ್ನೇನು ತಿನ್ನಲ್ಲ. ನೀವು ಬೇಕಾದ್ರೆ ಮೊಟ್ಟೆ ಆ್ಯಡ್ ಮಾಡ್ಕೊಳ್ಳಿ ವಿತೌಟ್ ಎಲ್ಲೋ, ಎಗ್ ವೈಟ್ ಅಷ್ಟೇ, ಎಲ್ಲೋ ಬೇಡ, ಆ್ಯಡ್ ಮಾಡ್ಕೊಂಡು ತಿನ್ನಿ. ಬಟ್ ನನಗೆ ಏನೋ ಮೊಟ್ಟೆ ಬೇಡ ಅನ್ಸೋಕೆ ಮೊಟ್ಟೆ ನಾನು ರಾತ್ರಿ ತಿಂತಿದ್ದಕ್ಕೆ. ಸೊ ಇಷ್ಟು ನನ್ನ ಬ್ರೇಕ್ಫಾಸ್ಟ್, ಅರ್ಥ ಆಯ್ತಾ? ಇದು ನಿಮಗೆ ಬಿಫೋರ್ 9 ಒಳಗಡೆ ಮುಗಿಸ್ಕೊಳ್ಳಿ. ನಾನು 10ಕ್ಕೆ ತಿಂತಾಯಿದ್ದೀನಿ, ಏಕೆಂದರೆ ಇದು ನೆನ್ಸಿಟ್ಟಿದ್ದು ಲೇಟ್ ಆಯ್ತಲ್ವಾ ಅದಕ್ಕೆ. ಸೊ ಇಷ್ಟೆಲ್ಲ ಆದಮೇಲೆ 12 o'clock ಮತ್ತೆ ನಾನು ಏನೋ ತಿಂತೀನಿ, ಏನು ತಿಂತೀನಿ ಏನು ಅಂತ ಹೇಳ್ತೀನಿ. ಗೈಸ್ 12 ಗಂಟೆಗೆ ತಿನ್ನಬೇಕಿತ್ತು, ಆಲ್ರೆಡಿ 12:15 ಆಗಿಬಿಟ್ಟಿದೆ. ಸೊ ಇವಾಗ ನಾನು ಏನು ತಿಂತೀನಿ 12:15 ಅಂತ ಹೇಳ್ತೀನಿ, ಬನ್ನಿ. ಗೈಸ್ ಇದನ್ನು ನಾನು ನಿನ್ನೆನೇ ಫುಲ್ಲು ಕೂಗಿಸ್ಕೊಂಡಿದ್ದೆ, ಒಂದು 5-6 ಕೂಗಿಸ್ಕೊಂಡಿದ್ದೆ. ಉದ್ದಿನ ಕಾಳಿದು ಆಯಿತಾ. ನೋಡಿ ಉದ್ದಿನ ಕಾಳನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ನೆನ್ನೆ ಬೇಯಿಸಿ ಇಟ್ಕೊಂಡಿದ್ದೆ, ಫ್ರಿಡ್ಜ್ಗೆ ಇಟ್ಟಿದ್ದೆ. ಸೊ ಮತ್ತೆ ಒಂಚೂರು ಬೇಯಿಸ್ಕೊತಾ ಇದ್ದೀನಿ ಅಷ್ಟೇ. ನಾನು ಹಸಿ ತಿನ್ನೋಕ್ಕಾಗಲ್ವಲ್ಲ ಅದಕ್ಕೆ. ಸೊ ಇದೊಂಚೂರು ಬೇಯ್ದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಇದು ಬೇಯಿಸಿರ್ತೀರಲ್ಲ ಅದನ್ನು ಈ ಥರ ನೀರು ಸೋರಕ್ಕೆ ಇಟ್ಬಿಡಿ. ನೀರು ಸೋರಕ್ಕೆ ಇಟ್ಬಿಟ್ಟು ಅದ್ರ ಪಾಡ್ಗದೇಡಿ. ಗೈಸ್ ನೆಕ್ಸ್ಟು ನೋಡಿ, ಇಲ್ಲೆಲ್ಲ ಆಲ್ರೆಡಿ ಕೊಬ್ಬರಿ ತುರಿ ತುರ್ಕೊಂಡಿದ್ದೀನಿ ನೆನ್ನೆನೆ. ಬೆಲ್ಲನ ಈ ಥರ ಹೊರ್ಕೊಬೇಕು ನೋಡಿ, ಈ ಥರ ಹೊರ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಸ್ವೀಟ್ ಹಾಕ್ಕೊಳ್ಳಿ. ನಾನು ಫುಲ್ಲು ಹಾಕಲ್ಲ, ಸ್ವಲ್ಪನೇ ಹಾಕೋದು. ಬಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಈ ಥರ ಹೊರ್ಕೊಬೇಕು ಅಂತ. ಇದನ್ನು ಉದ್ದಿನ ಕಾಳನ್ನ ನಮ್ಮ ಕಡೆ ಹುಡುಗಿರು ದೊಡ್ಡವರಾದಾಗ ಕೊಡ್ತಾರೆ. ಸೊ ಆ ಥರ. ಸೊ ವೆಯ್ಟ್ ಲಾಸ್ ಅಂತ ಅಂದರೆ ಬರೀ ವೆಯ್ಟ್ ಲಾಸೇ ತಿನ್ನಬೇಕು, ಹಂಗೆ ಮಾಡಬೇಕು ಅಂತ ಅಲ್ಲ. ಪ್ರೋಟೀನ್ ಇರೋದು ತಿನ್ನಬೇಕು. ಇದು ತುಂಬ ಒಳ್ಳೆಯದು ಹುಡುಗಿರಿಗೆ ಅಂತಲ್ಲ, ತುಂಬ ಒಳ್ಳೆಯದು ಎಲ್ಲರಿಗೂ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ತಿಂತಾಯಿದ್ದೀನಿ. ಸೊ ಎಷ್ಟು ತುರಿದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಓಕೆ ಗೈಸ್ ನೋಡಿ, ಇಲ್ಲಿ ಕೊಬ್ಬರಿ ತುರಿ ಇದೆ, ಇಲ್ಲಿ ಬೆಲ್ಲ ಎಲ್ಲ ತುರ್ಕೊಂಡಿದ್ದೀನಿ. ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ ಇವಾಗ ಎರಡು ಮಿಕ್ಸ್ ಮಾಡಬೇಕು. ಈ ಥರ ಕೈಯಲ್ಲೇ ಮಾಡಬೇಕು. ಹೇಗೆ ಮಾಡಬೇಕಂತ ತೋರಿಸ್ತೀನಿ. ಇಟ್ಕೊಂಡಿರೋ ಉದ್ದಿನ ಕಾಳ ಈ ಥರ ಹಾಕೊಳ್ಳಿ. ಫಸ್ಟ್ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲೇ. ಬಟ್ ಕೈ ನೀಟಾಗಿ ತೊಳ್ಕೊಳ್ಳಿ ಆಯಿತಾ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿ, ಆಲ್ರೆಡಿ ಸ್ವೀಟ್ ಇಲ್ಲೆಲ್ಲ ಮೇಲೆ ಎದ್ದು ಕಾಣ್ತಿದೆ ಬೆಲ್ಲ. ಸೊ ನಾನೇನು ಮಾಡ್ತೀನಿ, ಒಂಚೂರು ಆ್ಯಡ್ ಮಾಡ್ಕೊತೀನಿ ಉದ್ದಿನ ಕಾಳು. ಇದರಲ್ಲಿ ಹೆಸರು ಕಾಳು, ಉದ್ದಿನ ಕಾಳು, ಉದ್ದಿನ ಬೇಳೆ ಎಲ್ಲ ಕೈಂಡ್ ಆಫ್ ಇದೇ ಥರ ಇರೋದು. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ನೀವು ಅಂಗಡಿಗೆ ಹೋದರೆ ಉದ್ದಿನ ಕಾಳು ಅಂತ ಕೇಳಿ ಕೊಡ್ತಾರೆ. ಈ ಥರ ನೋಡಿ, ನೋಡೋಕ್ಕೆ ಎಷ್ಟು ಚೆಂದ ಕಾಣಿಸ್ತಿದೆ. ಅಬ್ಬ, ಇಲ್ಲಿ ಎಷ್ಟು ಬೆಲ್ಲ ಇದೆ. ಗೈಸ್, ನಿಮ್ಮ ಮನೇಲಿ ಅಜ್ಜಿದಿರುತ್ತಾರಲ್ಲ ಅವ್ರ ಹತ್ರ ಕೇಳಿ ಗೊತ್ತಾಗುತ್ತೆ ಈ ಉದ್ದಿನ ಬೇಳೆ ಮಹತ್ವ ಎಷ್ಟು ಒಳ್ಳೆಯದು ಅಂತ ಹೇಳಿ. ಯಾರು ಏನೇ ಅಂದ್ಕೊಳ್ಳಿ ಗುರು, ನನಗೆ ಸ್ಪೂನಲ್ಲಿಗಿಂತ ಕೈಯಲ್ಲಿ ತಿಂದ್ರೇ ನೆಮ್ಮದಿಯಾಗಿ ತಿಂದೆ ಅಂತ ಅನ್ಸೋದು. ನಾನು ಏನೇ ತಿಂತಾ ಇರಲಿ, ಏನೇ ಮಾಡ್ತೀರಿ, ಅದ್ರ ನಿಮಗೆ ರೆಸಿಪಿ ಬೇಕಂದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಸೊ ಗೈಸ್ ಟೈಮ್ ನೋಡಿ 2:30. ಇವಾಗ ಊಟ ಟೈಮ್ ಆಗೈತೆ. ನಾನು ಇವತ್ತು ಊಟಕ್ಕೆ ಚಪಾತಿ ಮಾಡ್ಕೊತಾ ಇದ್ದೀನಿ. ಚಪಾತೀಸು ಕೆಲವೊಬ್ರು ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಒತ್ತುತ್ತಾರೆ, ಬೇಡ, ಆರಾಮಾಗಿ ನೀಟಾಗಿ ಮಿತ್ಕೊಂಡು ಚೆನ್ನಾಗಿ ಮಾಡಿ ಈ ಥರ. ಅರ್ಥ ಆಯ್ತಾ? ನೋಡಿ ಒಂದೇ ಸಲ ನಾನು ಹಸಿ ತಗೊಂಡಿದ್ದು ಎಷ್ಟು ಚೆನ್ನಾಗಿ ಮಾಡ್ತೀನಿ. ಏನೋ ಮಾಡಬೇಕು ಆಗಲಿಯೇ. ಅದ್ರ ಟ್ರೈ ಮಾಡಿದ್ದೀನಿ, ರೌಂಡಕ್ಕೆ ಯಾಕೋ ಬರೋದೇ ಇಲ್ಲ ಗೈಸ್. ನೋಡಿ ಎಣ್ಣೆ ಹಾಕೊಂಡು ಮಾಡಬೇಕು. ಚಪಾತಿಗೆ ಎಣ್ಣೆ ಹಾಕಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಎಷ್ಟು ಜನ ಕೇಳ್ತೀರಾ. ಡೋಂಟ್ ವರಿ, ತುಪ್ಪ ಹಾಕೊಳ್ಳಿ. ಏಕೆಂದರೆ ತುಪ್ಪ ಹೆಲ್ದಿ ಫ್ಯಾಟ್. ಅದು ಯಾರೋ ಹೇಳ್ತಾರೆ ಅದು ಫ್ಯಾಟ್, ಅದು ಸರಿಯಿಲ್ಲ ಅಂತ ಹೇಳ್ತಾರೆ. ಸುಳ್ಳು. ಮೋಸ್ಟ್ಲಿ ಹಂಗೆ ಹೇಳೋರಿಗೆ ಡಯಟ್ ಬಗ್ಗೆ ಒಂದು ಚೂರು ಏನು ಗೊತ್ತೇ ಇಲ್ಲ ಅಂತ ನನ್ನ ಪ್ರಕಾರ. ಅರ್ಥ ಆಯ್ತಾ? ಯಾವ ಡಾಕ್ಟರ್ನ ಬೇಕಾದ್ರೂ ಕೇಳಿ, ಹೆಲ್ದಿ ಇದು ತುಪ್ಪ, ಹೆಲ್ದಿ ಫ್ಯಾಟ್. ನೋಡಿ ಇಷ್ಟ ಹಾಕೊಂಡ್ರೆ ಸಾಕು ನೀವು. ನಾನು ಏನಿಗೆ ಬಿಸಿ ಮಾಡಿದೆ ಅಂದರೆ ಈಗ ವೆದರ್ ಒಂದು ಸ್ವಲ್ಪ ಚೇಂಜ್ ಆಗೈತಲ್ವಾ, ಎಲ್ಲ ಹಿಂಗಾಗ್ಬಿಡುತ್ತೆ ಹಿಂಗೆ, ಅದಕ್ಕೆ ಹಿಂಗಾಯ್ತು. ಇವಾಗ ನೋಡಿ ಈ ಥರ ಮಾಡ್ಕೊಳ್ಳಿ, ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ ಮಧ್ಯಾಹ್ನ ಊಟ ಈ ಥರ ಇರುತ್ತೆ. ಒಂದು ಕುಕ್ಕಂಬರ್ ತೊಗೊಂಡಿದ್ದೀನಿ, ಬೆಂಡೆಕಾಯಿ ಪಲ್ಯ ಜಾಸ್ತಿ ಆ ಥರ ಕಾಣ್ತಿದೆ ಮಸಾಲೆ ಅಂತ, ಬಟ್ ಅಷ್ಟೊಂದು ಮಸಾಲೆ ಇಲ್ಲ. ಅದು ಸ್ವಲ್ಪ ನೀರು ಹಾಕಿದ್ದೀನಿ, ಮತ್ತು 2 ಚಪಾತಿ. ಸೊ ತಿಂದು ಟೇಸ್ಟ್ ಮಾಡೋ ಇದೇನಿಲ್ಲ, ಯಾಕೆಂದರೆ ನಾನೇ ಮಾಡಿರೋದ್ರಿಂದ ಸಕ್ಕತ್ತಾಗಿರುತ್ತೆ ಟೇಸ್ಟು. ಮಳೆ ಬರ್ತಿತ್ತು, ಹೊರಟಾಯ್ತು. ಭೂಮಿ ಎಲ್ಲ ನೆಲ ಎಲ್ಲ ತೇವಾಗೈತೆ ನೋಡ್ರಿ. ಗೈಸ್ ಏನು ಗೊತ್ತಾ, ಇವಾಗ ಒಂದಿನ ಮಾಡ್ತೀರಾ ಅಂದ್ಕೊಳ್ಳಿ. ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಫಾಲೋ ಮಾಡಿ. ಮಿನಿಮಮ್ 25 to 30 days ಫಾಲೋ ಮಾಡಿ. ಈಗ ನಾನಿವಾಗ ಫಾಲೋ ಮಾಡ್ತಾಯಿದ್ದೀನಿ, ಡೇ 1 ಅಲ್ವಾ. ನನ್ನನ್ನು ನೋಡ್ಕೊಳ್ಳಿ ಬೇಕಾದ್ರೆ. ಆಫ್ಟರ್ 30 days ಆದಮೇಲೆ ಡಬಲ್ ಚಿನ್ ಎಲ್ಲ ಹೋಗಿರುತ್ತೆ. ಸೊ ನೀವು ಹಂಗೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ, ವೆಯ್ಟ್ ಗೇನ್ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಕನ್ಸಿಸ್ಟೆನ್ಸಿಯಾಗಿ ಡಯಟ್ ಮಾಡ್ತಾ ಇರಿ, ಪಕ್ಕ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇನ್ನೇನು ಹೇಳಿ. ಸೊ ಇಷ್ಟ ಆಯಿತು. ಇದಾದಮೇಲೆ 3 ಗಂಟೆಗೆ ತಿನ್ನಬೇಕಾಗಿತ್ತು ಏನಾದರೂ, ಬಟ್ ನಾನು 4 ಗಂಟೆಗೆ ತಿಂತೀನಿ. ಯಾಕೆ ಅಂದರೆ ಸ್ವಲ್ಪ ಗ್ಯಾಪ್ ಕೊಡಬೇಕು, ಹಂಗೆ ಮಾಡಬಾರ್ದು. ಸೊ ಎಲ್ಲ ತಿಂದಾದ್ಮೇಲೆ ನೆಕ್ಸ್ಟ್ ಟೈಮ್ ತಿನ್ಬೇಕು ಹೇಳ್ತೀನಿ. ಯಾಕೆ ಕುಕ್ಕಂಬರ್ನ ಆ್ಯಡ್ ಮಾಡ್ಕೋಬೇಕಂತಂದರೆ, ನೀವು ವಾಟರ್ ಕಂಟೆಂಟ್ ನೀವು ಏನು ಊಟ ತಿಂತಿರ್ತೀರ ಅಲ್ವಾ, ಅದಕ್ಕಿಂತ ವಾಟರ್ ಕಂಟೆಂಟ್ ಜಾಸ್ತಿ ಇರಬೇಕು. ಸೊ ನಾನು ಬೆಳಿಗ್ಗೆ ರಾ ಫ್ರೂಟ್ಸ್ ವೆಜಿಟೇಬಲ್ಸ್ ತಿಂದಿರೋದ್ರಿಂದ ಇವಾಗ 1 ಕುಕ್ಕಂಬರ್ ಅಷ್ಟೇ ತಗೊಂಡಿದ್ದೀನಿ. ಸೊ ನಿಮ್ಗೆ ಯಾವುದೇ ಥರ ಈ ಬೆಂಡೆಕಾಯಿ ರೆಸಿಪಿ ಬೇಕು, ಹಾಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಹೇಳ್ತೀನಿ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 5:39, 5:40 ಕಾಣಿಸ್ತಿದ್ಯಾ? ಸೊ ಇವಾಗ ನಾನು ತಿಂತಾ ಇರುವಂಥದ್ದು, ಅಯ್ಯೋ ಪಪ್ಪಾಯ. ನಿಜ ಹೇಳ್ಬೇಕಂದ್ರೆ ನಂಗೆ ಪಪ್ಪಾಯ ಅಂದರೆ ಆಗಲ್ಲ. ಬೇಗ ವೆಯ್ಟ್ ಲಾಸ್ ಆಗಲಿ ಅಂತ ತಿಂತಾ ಇರುವಂಥದ್ದು. ತುಂಬ ಜನ ಡೌಟ್ ಇರುತ್ತೆ, ಡಯಟಲ್ಲಿ ಕಂಪ್ಲೀಟ್ಲಿ ಶುಗರ್ನ ಬ್ರೇಕ್ ಮಾಡಬೇಕಾ, ಸ್ಟಾಪ್ ಮಾಡಬೇಕಾ, ಹಂಗೆ ಹಿಂಗೆ ಅಂತ. ನೀವು ಶುಗರ್ ಬೇಡ, ಸಕ್ಕರೆ ಬೇಡ, ಜಾಗರಿ ಪೌಡರ್ನ ತಿಂದರೆ ಏನು ಪ್ರಾಬ್ಲಮ್ ಆಗಲ್ಲ. ಬೇಕಾ? 100 ಗ್ರಾಮ್ ತಿನ್ನಿ ಪಪ್ಪಾಯ,
ಸಾಕು. ಗೈಸ್ ವಾಕ್ ಮಾಡೋಣ ಅಂತ ಬಂದೆ. 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ನಮ್ಮ ಅಪಾರ್ಟ್ಮೆಂಟ್ ಎರಡು ರೌಂಡ್ ಫುಲ್ ಸುತ್ತಿದೆ. ಜಸ್ಟ್ 205 ಕ್ಯಾಲೋರೀಸ್ ಬರ್ನ್ ಆಗಿದೆ ಮತ್ತು 4,500 ಸಮಥಿಂಗ್ ಎಷ್ಟೋ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಮಳೆ ಬರ್ತಿದೆ, ಇಟ್ಸ್ ಓಕೆ ಅಂತ ಇಲ್ಲೇ ಕೂತಿದ್ದೀನಿ. ಮಳೆ ನಿಂತಾದ್ಮೇಲೆ ವಾಕ್ ಮಾಡ್ತೀನಿ. ಮಳೆ ನಿಂತಲಿಲ್ಲ ಅಂತಂದರೆ ಮನೆಗೆ ಹೋಗ್ತೀನಿ, ಇನ್ನೇನು ಮಾಡೋಕ್ಕಲ್ಲ. 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ಬೇಕು. ನೀವು ಹಾರ್ಡ್ ವರ್ಕ್ ಮಾಡಬೇಕು, ಆಗಲೇ ವೆಯ್ಟ್ ಲಾಸ್ ಮಾಡೋಕ್ಕಾಗೋದು. ನಾನಿವಾಗ ಎಷ್ಟು ಅಪಾರ್ಟ್ಮೆಂಟ್ ಒಂದು 5 ರೌಂಡ್ ಹಾಕಿದ್ದೀನಿ. ಟೋಟಲ್ 5 ರೌಂಡ್ ಹಾಕಿದ್ದೀನಿ. 5 ರೌಂಡ್ಗೆ ನೋಡಿ ಎಷ್ಟಾಗಿದೆ ಅಂತ. 252 ಕ್ಯಾಲೋರೀಸ್ ಬರ್ನ್ ಆಗಿದೆ. $6,567 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಸೊ ಇನ್ನು 3.5 ಮಾಡಬೇಕು. ಸುಸ್ತಾಯಿತು, ಅದಕ್ಕೆ ಸ್ವಲ್ಪ ಕೂತ್ಕೊಂಡೆ. ಆವಾಗಲೇ ಬಂದಿದ್ದೆ, ಮಳೆ ಬಂತು, ಹೋಗ್ಬಿಟ್ಟೆ, ಮತ್ತೆ ಬಂದೆ. ಈಗ ಮಾಡ್ತಾಯಿದ್ದೀನಿ. ಸುಸ್ತಾಯಿತು ಗೈಸ್. ನಿಮಗೆ ಇವಾಗ 9:30 ಆಗಿದೆ ಟೈಮು, ಊಟದ ಟೈಮು. ನೋಡಿ, ನಿಮಗೆ ಏನಾದರೂ ಫುಡ್ ಸ್ಕೇಲ್ ಬೇಕು ಅಂತಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗುತ್ತೆ. ನೀವು ಫುಡ್ ಸ್ಕೇಲ್ನ ತಗೊಳ್ಳಿ, ಎಷ್ಟು ಗ್ರಾಮ್ ತಗೋಬೇಕು ಏನು ಅಂತ ನನಗೆ ಗೊತ್ತು. ಸೊ ಹಾಗೆ ಒಂದು 70 to 100 ಗ್ರಾಮ್ಸ್ ರೈಸ್ ಹಾಕ್ಕೊಳ್ಳಿ. ಮತ್ತು ಇದು ಚಿಕನ್ ಪೀಸ್ ನಾನು ಹಾಕೊತಾ ಇರೋದು, ಸ್ವಲ್ಪ ಗ್ರೇವಿ ಥರ. ವೆಜ್ ಅವರು ಈ ಪ್ಲೇಸ್ಗೆ ಏನಪ್ಪ ಪನ್ನೀರ್, ಮಶ್ರೂಮ್, ನಿಮ್ಗೇನು ಬೇಕು ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಆರಾಮಾಗಿ ತಿನ್ಬೋದು. ಊಟ ಆದಮೇಲೆ ಮತ್ತೆ ವಾಕ್ ಹೋದರೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ. ಮತ್ತು ನೋಡಿ, 2 ಮೊಟ್ಟೆ ತೊಗೊಂಡಿದ್ದೀನಿ. ಆ್ಯಂಡ್ ನಾನು ಫಸ್ಟೆಲ್ಲ ಎಲ್ಲನೂ ಕೂಡ ತಿಂತಿದ್ದೆ, ಭಂಡಾರ ಕೂಡ ತಿಂತಿದ್ದೆ. ಇವಾಗೆಲ್ಲ ಭಂಡಾರ ತಿನ್ನಲ್ಲ. ಸೊ ಇಷ್ಟ ಆಯಿತು. ಇದಾದ್ಮೇಲೆ ಮಲ್ಕೊಬೇಕು, ಇನ್ನೊಂದೇ ಒಂದಿದೆ, ಅದೇನು ಅಂತ ಹೇಳ್ತೀನಿ ಊಟ ಆದಮೇಲೆ. ಓಕೆ, ಊಟ ಆದಮೇಲೆ ಇನ್ನೇನೋ ಮಲ್ಕೊತಾ ಇದ್ದೀನಿ ಅನ್ಬೇಕಾದ್ರೆ ಇಷ್ಟು ಫುಲ್ಲು ನೀರು ಹಿಡ್ಕೊತೀನಿ. ಸೊ ಅದಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಜೀರಿಗೆ ನೋಡಿ, ಇಷ್ಟು ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ತುಂಬ ಡೈಜೆಸ್ಟ್ ಆಗುತ್ತೆ ಮತ್ತು ಸಣ್ಣ ಆಗೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. 3 ಏಲಕ್ಕಿ ಮತ್ತು ಲವಂಗ, ಚಕ್ಕೆ ಇದ್ದರೆ ಚಕ್ಕೆ ಹಾಕ್ಕೊಳ್ಳಿ. ಖಾಲಿ ಆಗಿಬಿಟ್ಟಿದೆ ನಮ್ಮ ಮನೇಲಿ, ಅದಕ್ಕೆ ಹಾಕಿಲ್ಲ ಚಕ್ಕೆ. ಸೊ ಇಷ್ಟು ನೀರಿದೆಯಲ್ವಾ, ಇದು ಅರ್ಧ ಬರೋವರೆಗೂ ಕುದಿಸ್ಬೇಕು. ಫುಲ್ ಫ್ಲೇಮಲ್ಲಿ ಇಟ್ಟು ಕುದಿಸ್ಬೇಡಿ, ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸಿ. ನಾನು ತೋರಿಸ್ತೀನಿ ನೀರು ಯಾವ ಕಲರ್ ಬರುತ್ತೆ ಅಂತ. ಓಕೆ, ನೋಡಿ ಈ ಥರ ಆಗಿರುತ್ತೆ. ಫುಲ್ ಈ ಥರ ಹಾಕೊಳ್ಳಿ, ಅರ್ಥ ಆಯ್ತಾ? ಇಷ್ಟು ಇದನ್ನು ಸ್ವಲ್ಪ ಆರಾಕ್ಬಿಟ್ಟು ಬಿಸಿ ಇದರಲ್ಲೇ ಕುಡಿಬೇಕು. ಇದೊಂಥರ ಡ್ರಿಂಕ್ಸ್ ಥರ ಇದೆ. ಇದನ್ನ ಹಿಡ್ಕೊಂಡು ಒಂದು ಪೋಸ್ ಮಾಡಿ ಇನ್ಸ್ಟಾಗ್ರಾಮ್ ಫೋಟೋ ಹಾಕಿದ್ರೆ ಸಾಕು, ಮುಗ್ದೋಯ್ತು ಕಮೆಂಟ್ಸಲ್ಲಿ ಕತೆಗಳು. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ